ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೆನು. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೇತನಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಧರ್ಮೋಪದೇಶ ಕಂಡ 29ನೇ ಅಧ್ಯಾಯ 29ನೇ ವಾಕ್ಯ. ರಹಸ್ಯಗಳು ನಮ್ಮ ದೇವರಾದ ಯೆಹೋವನಿಗೆ ಸೇರಿತು, ಆದರೆ ಪ್ರಕಟವಾದ ಈ ನ್ಯಾಯ ಪ್ರಮಾಣದ ಮಾತುಗಳನ್ನೆಲ್ಲ ನಾವು ಮಾಡುವ ಹಾಗೆ ನಮಗೂ ನಮ್ಮ ಮಕ್ಕಳಿಗೂ ನಿತ್ಯವಾಗಿ ಇರುತ್ತದೆ. ದೇವರಿಗೆ ಸ್ತೋತ್ರ. Deuteronomy chapter 29 verse 29. There are some things that the Lord our God has kept secret, but He has revealed His law, and we and our descendants are to be obeyed to forever. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳ, ರಹಸ್ಯಗಳು ನಮ್ಮ ದೇವರಾದ ಯೆಹೋವನಿಗೆ ಸೇರಿದ್ದು, ಆದರೆ ಪ್ರಕಟವಾದ ಈ ನ್ಯಾಯ ಪ್ರಮಾಣ ಮಾತುಗಳೆಲ್ಲ ನಮಗೂ ನಮ್ಮ ಮಕ್ಕಳಿಗೂ ನಾವು ಮಾಡುವಂತೆ ಹೇಗೆ ಅಂದರೆ ನಿತ್ಯವಾಗಿಯೂ ಕೈಗೊಂಡು ನಡೆಯುವಂತೆ ವಾಗ್ದಾನಗಳು ನಮಗೆ ಸ್ವಂತ ಅಂತ ವಾಕ್ಯ ಭಾಗ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಆದರೆ ವಾಕ್ಯ ಭಾಗದ ಸನ್ನಿವೇಶ ಒಡಂಬಡಿಕೆಯ ನವೀಕರಣ ವಿಮೋಚನಾ ಖಂಡದಲ್ಲಿ ಏನು ಕೊಟ್ಟಿದ್ರು ದೇವರು, ಆ ಒಂದು ಧರ್ಮಶಾಸ್ತ್ರದ ಆಜ್ಞೆಗಳಿಗೆ ವಾಗ್ದಾನದ ಜನರು ನಂಬಿಗಸ್ತರಾಗಿ ನಡ್ಕೊಳ್ಳಿಲ್ಲ. ಆದರೆ ದೇವರು ಅವರ ಪಿತೃಗಳಿಗೆ ವಾಗ್ದಾನ ಮಾಡಿದಂಥ ದೇವರು ನಂಬಿಗಸ್ತರು. ಅಷ್ಟು ಮಾತ್ರ ಅಲ್ಲ, ಅವ್ರಿಗಿಂತ ಮುಂಚೆ ಉದ್ದೇಶಗಳನ್ನಿಟ್ಟಿರ್ತಕ್ಕಂಥ ದೇವರು ನಂಬಿಗಸ್ತರಾಗಿದ್ದಾರೆ. ಈ ಸೃಷ್ಟಿಯನ್ನು ಉಂಟು ಮಾಡುವಾಗ ದೇವರು ಮಾಡಿದಂಥ ಉದ್ದೇಶ ಏನಿತ್ತು, ಅದಕ್ಕಿಂತ ಮುಂಚೆ ದೇವರ ಉದ್ದೇಶ ಏನಿತ್ತು, ಆ ಉದ್ದೇಶನ ದೇವರು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಇಷ್ಟ ಬಂದವ್ರ ಮುಖಾಂತರ ಅದನ್ನು ಮಾಡ್ಕೊಂಡು ಹೋಗ್ತಾರೆ. ದೇವರಿಗೆ ಸ್ತೋತ್ರ. ಹಳೆ ಸಂತತಿ ಅಂದರೆ ಈಜಿಪ್ಟ್ ದೇಶದಿಂದ ಬಂದಂಥ ಸಂತತಿಗಳಲ್ಲಿ ಆ ಜನ ದೇವರಿಗೆ ಎಷ್ಟೋ ಸರಿ ಅವಿಧೇಯರಾಗಿದ್ರು, ನಂಬಿಗಸ್ತರ ಇಟ್ಕೊಳ್ಳೋಕ್ಕಾಗಲಿಲ್ಲ. ಹೊಸ ಸಂತತಿ ವಾಗ್ದಾನದ ದೇಶವನ್ನು ಸೇರ್ತಾ ಇದೆ. ದೇವರಿಗೆ ಸ್ತೋತ್ರ. ಆ ಸಂದರ್ಭದಲ್ಲಿ ಒಡಂಬಡಿಕೆಯ ನವೀಕರಣ ಆಗ್ತಿದೆ. ಅಂದರೆ ಧರ್ಮಶಾಸ್ತ್ರದಲ್ಲಿ ಏನು ಕೊಟ್ಟಿದ್ರು ದೇವರು ತಿರುಗಿ ಬರೆಸ್ತಿದ್ದಾರೆ. ಅದನ್ನ ತಿರುಗಿ ಜನರಿಗೆ ಒಡಂಬಡಿಕೆಗೆ ಬರೆಸ್ಕೊಡ್ತಾ ಇದ್ದಾರೆ. ಆಗ ಅವ್ರು ಹೇಳ್ತಾ ಇದ್ದಾರೆ, ನಂಬಿಗಸ್ತರಾಗಿ ವಿಧೇಯರಾಗ್ರಿ. ದೇವರಿಗೆ ಸ್ತೋತ್ರ. ಧರ್ಮೋಪದೇಶ ಖಂಡದಲ್ಲಿ ಪದೇ ಪದೇ ರಿಪೀಟ್ ಆದಂಥ ಒಂದು ವಾಕ್ಯ ಭಾಗ ಏನಂದರೆ, ಇವತ್ತು ನಾನು ನಿಮಗೆ ಆಜ್ಞಾಪಿಸ್ತಕ್ಕಂಥ ಆಜ್ಞೆಗಳನ್ನು ನೀವು ಅನುಸರಿಸಿ ನಡೀರಿ. ನಿಮ್ಮ ಪಿತೃಗಳು ಅಡವಿನಲ್ಲಿ ತಮ್ಮ ಹೃದಯಗಳನ್ನ ಕಠಿಣ ಮಾಡ್ಕೊಂಡಂತೆ ನೀವು ಮಾಡ್ಕೋಬೇಡ್ರಿ. ದೇವರಿಗೆ ಸ್ತೋತ್ರ. ಅನುಸರಿಸಿ ನಡೆದರೆ ಆಶೀರ್ವಾದ, ಹೃದಯವನ್ನು ಕಠಿಣ ಮಾಡಿಕೊಂಡ್ರೆ ದೇವರ ಕೋಪ. ಯಾರಿಗಾದ್ರೂ ಅಷ್ಟೇ ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ವಾಗ್ದಾನದ ಜನಕ್ಕಿಂತ ನಾವೆಷ್ಟೋ ಭಾಗ್ಯವಂತರಾಗಿದ್ದೀವಿ. ಪ್ರೀತಿ ದೇವ್ರ ಮಕ್ಕಳು, ನಮ್ಮಲ್ಲಿ ಯೇಸು ಕ್ರಿಸ್ತರಿಂದ ರಕ್ಷಣೆಯನ್ನು ನಾವು ಹೊಂದಿದ್ದೇವೆ ನಿಜ. ಯೇಸು ಕ್ರಿಸ್ತರು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ನಮ್ಮಲ್ಲಿ ಯಾರಾದರೂ ಇದ್ದೀವ ನಾವು? ಇಲ್ಲ. ಅವರ ರಕ್ಷಣೆ, ಅವರಿಂದ ಸಹಾಯ, ಅವ್ರ ನಡೆಸುವಿಕೆ, ಅವರ ಆಶೀರ್ವಾದ, ಅವರ ಸಂತೈಸುವಿಕೆ, ಸಮಾಧಾನ ಇಲ್ಲದೇ ಇರ್ತಕ್ಕಂಥವ್ರು ನಮ್ಮಲ್ಲಿ ಯಾರು ಇದ್ದೀವ? ಖಂಡಿತ ಇಲ್ಲ. ನಾವೆಲ್ಲರೂ ಸಹ ಅವರ ಸಮಾಧಾನವನ್ನು ಹೊಂದ್ಕೋತಿದ್ದೀವಿ, ಅವ್ರ ಥರ ಸಂತೈಸುವಿಕೆಯನ್ನು ಹೊಂದ್ಕೋತಾ ಇದ್ದೀವಿ, ಸಹಾಯವನ್ನು ಹೊಂದ್ಕೋತಿದ್ದೀವಿ, ಸ್ವಸ್ಥತೆಯನ್ನು ಹೊಂದ್ಕೋತಿದ್ದೀವಿ, ಆಶೀರ್ವಾದವನ್ನು ಹೊಂದ್ಕೋತಿದ್ದೀವಿ. ದೇವರಿಗೆ ಸ್ತೋತ್ರ. ನಾವು ಅಂದ್ಕೊಂಡದ್ದೆಲ್ಲ ಅಂದ್ಕೊಂಡ ಸಮಯದಲ್ಲಿ ಬರ್ತಿದೆಯಾ? ಯಾವುದು ಅಂದ್ಕೊಂಡ ಸಮಯದಲ್ಲಿ ಬರ್ತಾ ಇಲ್ಲ. ಸಮಾಧಾನ ಬರ್ತಾ ಇಲ್ವೋ? ಬರ್ತಾ ಇದೆ. ಸಂತೈಸುವಿಕೆ ಬರ್ತಾ ಇಲ್ವೋ? ಬರ್ತಾ ಇದೆ. ಸ್ವಸ್ಥತೆ ಬರ್ತಾ ಇಲ್ವೋ? ಬರ್ತಾ ಇದೆ. ಸಹಾಯ ಬರ್ತಾ ಇಲ್ವೋ? ಬರ್ತಾ ಇದೆ. ದೇವರಿಗೆ ಸ್ತೋತ್ರ. ಆಶೀರ್ವಾದಗಳು ತಡವಾಗ್ತಾ ಇದೆಯಾ? ಆಶೀರ್ವಾದಗಳು ತಡವಾದರೂ ಸಹ ನಿಮಗೆ ಅದರಿಂದ ಕೇಡಾಗದೆ ಅದು ಉತ್ತಮವಾದ ರೀತಿಯಲ್ಲಿ ನಡೆಯೋದಕ್ಕೋಸ್ಕರವಾಗಿ ಮಾರ್ಗಗಳನ್ನ ಸಿದ್ಧ ಮಾಡ್ತಿರ್ತಾರೆ. ದೇವರಿಗೆ ಸ್ತೋತ್ರ. ಅವರು ಮಾರ್ಗವನ್ನು ಸರಿ ಮಾಡಿ ನಿಮ್ಮ ಕೈಗೆ ಅದನ್ನು ಒಪ್ಪಿಸ್ತಾರೆ. ಅಲ್ಲಿ ತನಕ ನೀವು ತಾಳ್ಮೆಯನ್ನು ಕಾದ್ಕೋಬೇಕು. ಅಷ್ಟು ಮಾತ್ರ ಅಲ್ಲ, ಕೊಡ್ತಕ್ಕಂಥ ಆಶೀರ್ವಾದದಲ್ಲಿ ನೀವು ನಂಬಿಗಸ್ತರಾಗಿ ಅದನ್ನು ಅನುಸರಿಸಬೇಕಾಗಿರ್ತಕ್ಕಂತಹ ಬಲವನ್ನು, ಸಾಮರ್ಥ್ಯವನ್ನು, ತಿಳುವಳಿಕೆಯನ್ನು, ಜ್ಞಾನ ಕೊಡೋದಕ್ಕೋಸ್ಕರವಾಗಿ ದೇವರು ನಿಮ್ಮನ್ನು ಪರೀಕ್ಷಿಸ್ತಾರೆ. ಪ್ರತಿಯೊಬ್ಬರು ಸಹ ನಮ್ಮ ನಂಬಿಕೆಗೆ ಇರ್ತಕ್ಕಂಥ ಪರೀಕ್ಷೆಗಳು ಉಂಟು. ಅಷ್ಟು ಮಾತ್ರ ಅಲ್ಲ, ನಾವು ಹೊಂದ್ಕೋಬೇಕಾಗಿರ್ತಕ್ಕಂತಹ ಆಶೀರ್ವಾದದಲ್ಲೇ ಆ ಮಾರ್ಗದಲ್ಲಿ ಬರ್ತಕ್ಕಂತಹ ಸವಾಲುಗಳನ್ನ ಜಯಿಸೋದಕ್ಕೆ ನಮಗೆಲ್ಲರಿಗೂ ಸಹ ಮುಂಚಿತವಾಗಿ ದೇವರು ಏನು ಮಾಡ್ತಾರೆ ಅಂತಂದರೆ ಪರೀಕ್ಷೆಗಳನ್ನ ಕೊಡ್ತಾರೆ. ದೇವರು ಎಂದಿಗೂ ಸಹ ನಮಗೆ ಕೊಟ್ಬಿಟ್ಟು ಆಮೇಲೆ ಪರೀಕ್ಷೆ ಮಾಡಿ ನೋಡಲ್ಲ. ಕೊಟ್ಬಿಟ್ಟು ಮಗಳ ಇದನ್ನು ಸರಿ ಮಾಡ್ಕೋ, ಇಲ್ಲಿ ತಪ್ಪಾಗ್ತಿದೆಯಾ, ಅಯ್ಯೋ ಅದನ್ನು ಕೊಟ್ಟು ತಪ್ಪಾಯ್ತಲ್ಲ, ಕೊಟ್ಟು ಮೋಸ ಹೋದ್ನೆಲ್ಲ, ಈ ಥರ ಚಿಂತೆ ಮಾಡೋ ದೇವರು ಅವರು ಅಲ್ವೇ ಅಲ್ಲ. ನೀವೇನು ಕೇಳ್ತಿದ್ದೀರಾ ಆ ಮಾರ್ಗಕ್ಕೆ ನಿಮ್ಮನ್ನು ನಡೆಸೋದಕ್ಕೋಸ್ಕರವಾಗಿ, ಆ ಆಶೀರ್ವಾದಗಳನ್ನ ನಿಮ್ಮ ಹಸ್ತಗಳಿಗೆ ಕೊಡೋದಕ್ಕೋಸ್ಕರವಾಗಿ ದೇವರು ಮುಂಚಿತವಾಗಲೇ ನಿಮ್ಮನ್ನು ಸಿದ್ಧಗೊಳಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ನೀವು ನಡಿಬೇಕಾದಂಥ ಮಾರ್ಗವನ್ನು ಸಿದ್ಧಗೊಳಿಸ್ತಾರೆ. ಆ ಸಿದ್ಧಗೊಳಿಸೋ ಮಾರ್ಗದಲ್ಲಿ ಸಮಸ್ಯೆಗಳಿರುತ್ತೆ, ಕಷ್ಟಗಳಿರುತ್ತೆ, ಹೋರಾಟಗಳಿರುತ್ತೆ.
ಅಷ್ಟು ಮಾತ್ರ ಅಲ್ಲ, ನಿರಾಸೆ ನಿರುತ್ಸಾಹ ಇರುತ್ತೆ. ಆದರೆ ನಿಮ್ಮ ನಂಬಿಕೆ ಮಾತ್ರ ಬಲವಾಗಿರಬೇಕು. ನಂಬಿಕೆಯಲ್ಲಿ ಮಾತ್ರ ಬಲವಾಗಿದ್ದರೆ ನೀವು ದೇವರು ವಾಗ್ದಾನ ಮಾಡಿದಂತಹ ಆ ವಾಗ್ದಾನದ ನೀವು ಬೇಡಿಕೊಂಡಿರ್ತಕ್ಕಂಥ ಆಶೀರ್ವಾದಗಳಲ್ಲಿ ನಿಶ್ಚಯವಾಗಿ ನೀವು ಹೊಂದ್ಕೋತೀರ. ಆಮೇಲೆ ಅವರು ವಾಗ್ದಾನ ಮಾಡಿ ಸುಮ್ಮನಿರೋದಕ್ಕೆ ಅಷ್ಟಕ್ಕೂ ಇದು ಯಾರ್ದು? ಅವ್ರು ಸೃಷ್ಟಿ ಮಾಡಿದ್ದಾರೆ. ಯಾರಿಗೋಸ್ಕರ ಮಾಡಿದ್ದಾರೆ? ನಂಬಿರ್ತಕ್ಕಂಥ ನಮಗೋಸ್ಕರ ಸೃಷ್ಟಿ ಮಾಡಿದ್ದಾರೆ. ನಾವು ಅದನ್ನು ಅನುಭವಿಸ್ಬೇಕಾಗಿರೋದೇ ಅವರ ಆಸೆ ಅಲ್ವಾ? ಹೌದು, ಅದೇ ಅವರ ಆಸೆ. ನನ್ನ ಮಾತನ್ನು ಕೇಳಿ ಅದರಂತೆ ನಡೆದು ನನ್ನ ವಾಗ್ದಾನದ ಆಶೀರ್ವಾದಗಳನ್ನ ಸ್ವಂತ ಮಾಡಿಕೊಳ್ಳಿ ಜನರು ಅನ್ನೋದೇ ಅವರ ಆಸೆಯಾಗಿದೆ. ಈ ಆಸೆನ ಪೂರ್ಣಗೊಳ್ಬೇಕಾದ್ರೆ ನಾವು ಪರಿಪೂರ್ಣಗೊಳಿಸ್ಬೇಕಾದ್ರೆ ನಂಬಿಗಸ್ತರಾಗಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಲ್ಲೂ ಸವಾಲುಗಳಲ್ಲೂ ನಂಬಿಗಸ್ತರಾಗಿ ವಿಧೇಯರಾಗಬೇಕು, ನಿಲ್ಲಬೇಕು ಬಲವಾಗಿ. ಅದಕ್ಕೋಸ್ಕರ ನಮಗೆ ಪರಿಶುದ್ಧಾತ್ಮರು ಕೊಟ್ಟಿದ್ದಾರಲ್ವ. ಆಮೇನ್, ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ: ರಹಸ್ಯಗಳು ನಮ್ಮ ದೇವರಾದ ಯೆಹೋವನಿಗೆ ಸೇರಿದ್ದು, ಆದರೆ ಪ್ರಕಟವಾದ ಈ ನ್ಯಾಯ ಪ್ರಮಾಣದ ಮಾತುಗಳನ್ನೆಲ್ಲ ನಾವು ಮಾಡುವ ಹಾಗೆ ನಮಗೂ ನಮ್ಮ ಮಕ್ಕಳಿಗೂ ನಿತ್ಯವಾಗಿ ಇರುತ್ತದೆ. ದೇವರಿಗೆ ಸ್ತೋತ್ರ. ಈಗ ಪ್ರಶ್ನೆಗಳು ಬರೋಲ್ವಾ? ಖಂಡಿತ ಪ್ರಶ್ನೆಗಳು ಬರುತ್ತೆ. ಇದೇ ಪುಸ್ತಕದಲ್ಲಿ ಕೊನೆ ಅಧ್ಯಾಯದಲ್ಲಿ ಪ್ರಶ್ನೆಗಳು ಬರುತ್ತೆ. ಆದಿಕಾಂಡದಲ್ಲಿ ಪ್ರಶ್ನೆಗಳು ಬರುತ್ತೆ. ಈಗ ಅದನ್ನು ನೀವು ಹುಡುಕಿ ಮಾಡ್ತಕ್ಕಂಥ ಸಾಧನೆ ಏನಾದರೂ ಏನಿದೆ? ದೇವರಿಗೆ ಸ್ತೋತ್ರ. ಏನು ಸಾಧನೆ ಇದೆ? ನಂಬಿಕೆ ಇಲ್ಲದಿರ್ತಕ್ಕಂತಹ, ಭಕ್ತಿ ಇಲ್ಲದಿರ್ತಕ್ಕಂತಹ ಜ್ಞಾನ ಏನಕ್ಕೆ ಬರುತ್ತೆ? ಯಾವ ಉಪಯೋಗ ಬರುತ್ತೆ? ಅದರಿಂದ ಪ್ರಯೋಜನವಾದರೂ ಏನಿದೆ? ದೇವರು ಹೇಳ್ತಾ ಇದ್ದಾರೆ, ನಿಮ್ಗೆ ಕೊಟ್ಟಿರ್ತಕ್ಕಂಥ ಜ್ಞಾನದಲ್ಲಿ ನಂಬಿಗಸ್ತರಾಗಿ ವಿಧೇಯರಾಗ್ರಿ. ಬಹಳ ಪ್ರಮುಖವಾಗಿ ಈ ವಾಗ್ದಾನವನ್ನು ಮೋಶೆ ಧರ್ಮಶಾಸ್ತ್ರದಲ್ಲಿ ಬೋಧಿಸುವವರಿಗೆ ಪವಿತ್ರಾತ್ಮರಿಗೆ ಕೊಟ್ಟಿರಲಿಲ್ಲ. ಅವ್ರು ಬೋಧಿಸ್ತಾ ಇದ್ರು. ಹಾಗಾಗಿ ಅವ್ರು ಏನು ಬೋಧನೆ ಇದೆ, ಏನು ಆಜ್ಞೆಗಳಿದೆ, ಅದಕ್ಕೆ ನಂಬಿಗಸ್ತರಾಗಿ ವಿಧೇಯರಾಗ್ರಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ದೇವರ ಮಹಾಕೃಪೆಯಿಂದ, ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಮಹಾ ಪ್ರೀತಿಯಿಂದ, ಕೃಪೆಯಿಂದ ನಮಗೆಲ್ಲರಿಗೂ ಪವಿತ್ರಾತ್ಮರು ಕೊಡಲ್ಪಟ್ಟಿದ್ದಾರೆ. ದೇವರು ನಮಗೆ ತನ್ನ ಪವಿತ್ರಾತ್ಮನ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿ ಆ ವಾಕ್ಯ ಭಾಗದ ರಹಸ್ಯಗಳನ್ನು, ಮಹತ್ವಗಳನ್ನು, ಅದರ ಬಲವನ್ನು, ಅದರ ಕಾರ್ಯವನ್ನು, ಶಕ್ತಿಯನ್ನು ನಮಗೆ ಪ್ರಕಟಪಡಿಸ್ತಾರೆ. ದೇವರಿಗೆ ಸ್ತೋತ್ರ. ನಾವು ನಿಜವಾಗಲೂ ಮಹಾಭಾಗ್ಯವಂತರು. ಆ ಜನರು ಸಹ, ವಾಗ್ದಾನದ ಜನರು ಸಹ ನಂಬಿಗಸ್ತರಾಗಿ ವಿಧೇಯರಾಗಿ ಸುವಾರ್ತೆ ಅಧೀನಕ್ಕೆ ಬರಲಿ ಅಂತ ಪ್ರಾರ್ಥನೆ ಮಾಡಿರಿ ಅವ್ರಿಗೋಸ್ಕರ. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾಗಿ ಏನು ಕೊಟ್ಟಿದ್ದಾರೆ ನೇರವಾಗಿ ಅದಕ್ಕೆ ವಿಧೇಯರಾಗ್ರಿ. ನೀವು ಪರೀಕ್ಷೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಭಕ್ತಿ ಇಲ್ದಿರ್ತಕ್ಕಂಥ ಜ್ಞಾನ ಯಾವ ಪ್ರಯೋಜನಕ್ಕೂ ಬರದೇ ಇರತಕ್ಕಂಥದ್ದು. ನಾವು ಇನ್ನೊಂದು ವಾಕ್ಯ ನೋಡೋಣ. ಯೆಶಾಯ ಪ್ರವಾದಿ 45ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ಪ್ರಾಫೆಟ್ ಐಶಾಯ ಚಾಪ್ಟರ್ 45:7. ನಾನು ಬೆಳಕನ್ನು ರೂಪಿಸುವವನು, ಕತ್ತಲನ್ನು ನಿರ್ಮಿಸುವವನು, ಸಮಾಧಾನವನ್ನು ಉಂಟು ಮಾಡುವವನು, ಕೆಟ್ಟದ್ದನ್ನು ನಿರ್ಮಿಸುವವನು ನಾನೇ, ಯೆಹೋವನಾದ ನಾನೇ ಇವುಗಳನ್ನೆಲ್ಲ ಮಾಡುತ್ತೇನೆ. ದೇವರಿಗೆ ಸ್ತೋತ್ರ. ಅವ್ರು ಹೇಳ್ತಾ ಇದ್ದಾರೆ, ಬೆಳಕನ್ನು ನಿರ್ಮಿಸುವವನು ನಾನೇ ಆಗಿದ್ದೇನೆ, ಕತ್ತಲನ್ನು ನಿರ್ಮಿಸುವವನು ನಾನೇ ಆಗಿದ್ದೇನೆ, ಸಮಾಧಾನವನ್ನು ಮಾಡುವವನು, ಕೆಟ್ಟದ್ದನ್ನು ನಿರ್ಮಿಸುವವನು ನಾನೇ ಆಗಿದ್ದೇನೆ, ಯೆಹೋವನಾದ ನಾನೇ ಇವುಗಳನ್ನೆಲ್ಲ ಮಾಡುತ್ತೇನೆ. ದೇವರಿಗೆ ಸ್ತೋತ್ರ. ಎಲ್ಲವೂ ಅವರಿಂದ ಬಂದ ಮೇಲೆ ಇನ್ನೇನು? ಯಾತಕ್ಕೋಸ್ಕರ ನಡೀತಾ ಇದೆಯಲ್ಲ? ನಂಬಿಗಸ್ತರಾಗಿ ವಿಧೇಯರಾಗ್ರಿ. ಬಹಳ ಪ್ರಮುಖವಾಗಿ ಇಸ್ರಾಯೇಲ್ ಜನರಲ್ಲಿ ಸೊಲೊಮೋನ ಅರಸನು ಮಹಾಜ್ಞಾನಿ, ವಾಗ್ದಾನದಲ್ಲಿ ತಾನೇ ಹುಟ್ಟಿರ್ತಕ್ಕಂಥ ಮನುಷ್ಯನು ತಾನೇ ಅವನು. ಇಸ್ರಾಯೇಲ್ ಜನರಲ್ಲಿ, ಯಹೂದಿಗಳಲ್ಲಿ ಮಹಾಜ್ಞಾನ ಇದೆ. ಆ ವಿಧೇಯತ್ವ ಇದ್ದಿರ್ತಕ್ಕಂಥ ಜ್ಞಾನದಿಂದ ಏನಾದರೂ ಪ್ರಯೋಜನ ಇದೆ ಅಂದರೆ ಖಂಡಿತ ಅದರಿಂದ ದೇವರ ರಾಜ್ಯಕ್ಕೆ ಯಾವ ಪ್ರಯೋಜನವೂ ಇಲ್ಲ. ಬಟ್ ವಾಗ್ದಾನದ ಜನರಾಗಿದ್ದಾರೆ ಅವ್ರು ಕೇಳ್ತಕ್ಕಂಥ ಮಹಾಜ್ಞಾನವನ್ನು ಅಷ್ಟು ಮಾತ್ರ ಅಲ್ಲ, ಅವರಿಗೆ ಐಶ್ವರ್ಯವನ್ನು, ತಿಳುವಳಿಕೆಯನ್ನು ದೇವರು ಕೊಡ್ತಾರೆ. ದೇವರಿಗೆ ಸ್ತೋತ್ರ. ಆದರೆ ಪರಲೋಕ ರಾಜ್ಯಕ್ಕೆ ಬರಬೇಕಾದ್ರೆ ಎಲ್ಲಿ ಮಾರ್ಗ? ಯೇಸು ಕ್ರಿಸ್ತರು ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ, ನನ್ನನ್ನು ಹೊರತುಪಡಿಸಿ ಯಾರೂ ಸಹ ತಂದೆ ಬಳಿಗೆ ಬರಲ್ಲ. ದೇವರಿಗೆ ಸ್ತೋತ್ರ. ಹಿಂದೆ ಇತ್ತು ಯೇಸು ಕ್ರಿಸ್ತರು ಬರೋದಕ್ಕೆ ಮುಂಚೆನೇ. ಏಕೆಂದರೆ ಮೋಶೆ, ಎಲಿಯ, ಅಬ್ರಹಾಮ, ಯಾಕೋಬರ ಬಗ್ಗೆ ಹೊಸ ಒಡಂಬಡಿಕೆಯಲ್ಲೂ ಅಷ್ಟು ಮಾತ್ರ ಅಲ್ಲ, ಸಂಪೂರ್ಣ ಪರಲೋಕದಲ್ಲೇ ಆತನ ಹೆಸರಿನ ಮೂಲಕವಾಗಿ ಬರೆಯಲ್ಪಟ್ಟಿರ್ತಕ್ಕಂಥದ್ದನ್ನ ಹೊಸ ಯೆರೂಸಲೇಮಿನಲ್ಲಿ, ನೂತನ ಯೆರೂಸಲೇಮಿನಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಆತನ ನಾಮಗಳನ್ನ ನೋಡ್ತಿದ್ವಿ. ಆತನ ಸಂತತಿಯನ್ನು ಕುರಿತು ಮಾತಾಡಿರ್ತಕ್ಕಂಥ ನೋಡ್ತಿದ್ವಿ. ದೇವರಿಗೆ ಸ್ತೋತ್ರ. ಅಪೊಸ್ತಲರ ಕುರಿತು ಮಾತಾಡಿರ್ತಕ್ಕಂಥ ನೋಡಿದ್ವಿ. ಅದು ಉಂಟು ನಿಜ ಯೇಸು ಕ್ರಿಸ್ತರು ಬರೋದಕ್ಕೆ ಮುಂಚೆ. ಈಗ ಯೇಸು ಕ್ರಿಸ್ತರು ಬಂದಿದ್ದಾರಲ್ಲ, ಅವ್ರು ಹೇಳ್ತಾ ಇದ್ದಾರಲ್ಲ, ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ, ನನ್ನ ಹೊರತುಪಡಿಸಿ ಯಾರೂ ಸಹ ತಂದೆ ಬಳಿಗೆ ಬರಲ್ಲ ಅಂತ. ಹಾಗಾಗಿರ್ಬೇಕಾದ್ರೆ ದೇವರ ಬಳಿಗೆ ಹೋಗ್ಬೇಕಾ? ಯೇಸು ಕ್ರಿಸ್ತರೇ ಮಾರ್ಗ.
ಅವ್ರನ್ನ ಹೊರತುಪಡಿಸಿ ಈಗ ನಾವು ದೇವ್ರ ಬಳಿಗೆ ಯಾರೂ ಸಹ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರು ಹೇಳ್ತಿದ್ದಾರೆ, ನಾನು ಒಳ್ಳೆಯದನ್ನು, ಕೆಟ್ಟದ್ದನ್ನು, ಸಮಾಧಾನವನ್ನು, ಕತ್ತಲೆಯನ್ನು, ಬೆಳಕನ್ನು ನಿರ್ಮಿಸುವಾತನು ನಾನೇ, ಯೆಹೋವನಾದ ನಾನೇ ಅದನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಂಬಿಗಸ್ತರಾಗಿ ವಿಧೇಯರಾಗೋಣ. ಅರ್ಥ ಆಗೋ ಸಾಮರ್ಥ್ಯಕ್ಕೆ ಸಾಕಾಗಿ ವಿಧೇಯರಾಗೋಣ. ಅರ್ಥ ಆಗಲ್ವಾ? ವಿಶ್ವಾಸಿಗಳ ದೇವ್ರ ಮಕ್ಕಳಲ್ಲಿ ಅರ್ಥ ಆಗಲ್ವಾ? ನಿಮ್ಮ ಬೋಧಕರಿದ್ದಾರೆ, ಅವ್ರು ಬೋಧಿಸಿದಾರಲ್ಲ, ನಿಮಗೆ ಇಷ್ಟೊಂದು ಬೋಧನೆಗಳು ಬರ್ತಾ ಇದೆಯಲ್ಲ, ದೇವರು ಹೇಳ್ತಾ ಇದ್ದಾರಲ್ಲ ಯೆರೆಮೀಯ ಪ್ರವಾದಿ ಪುಸ್ತಕದಲ್ಲಿ, ಪ್ರತಿ ಮುಂಜಾನೆಯೂ ಸಹ ನನ್ನ ದಾಸರಾದ ಪ್ರವಾದಿಗಳ ಮೂಲಕವಾಗಿ ನಾನು ನನ್ನ ವಾಕ್ಯದ ಮೂಲಕವಾಗಿ ನಿಮ್ಮ ಬಳಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾ ಇದ್ದಾರೆ, ನಾನು ವಾಕ್ಯವರೇ ಕಳಿಸ್ಕೊಡ್ತೀನಿ ಅಂತ ಹೇಳ್ತಿಲ್ಲ, ನನ್ನ ವಾಕ್ಯದ ಮೂಲಕವಾಗಿ ನಾನೇ ಪ್ರತಿ ಮುಂಜಾನೆ ನನ್ನ ದಾಸರಾದಂತಹ ಪ್ರವಾದಿಗಳ ಮೂಲಕವಾಗಿ ನಿಮ್ಮ ಬಳಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಬೋಧಿಸ್ತಕ್ಕಂಥ ವಾಕ್ಯ ಯಾರಾಗಿದ್ದಾರೆ ಅಂದರೆ ಅವರೇ ಆಗಿದ್ದಾರೆ. ಹಾಗಾಗಿ ಕೇಳ್ತಕ್ಕಂಥ ವಾಕ್ಯಕ್ಕೆ, ಅವ್ರು ಕೊಟ್ಟಿರ್ತಕ್ಕಂತಹ ವಾಗ್ದಾನಗಳಿಗೆ, ಆಜ್ಞೆಗಳಿಗೆ, ಕಟ್ಟಳೆಗಳಿಗೆ, ನಿಯಮಗಳಿಗೆ ನಂಬಿಗಸ್ತರಾಗಿ ವಿಧೇಯರಾಗಬೇಕು. ಆಮೇಲೆ ಪ್ರಶ್ನೆ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಯೇಸು ಕ್ರಿಸ್ತರು ಹೇಳ್ಬಿಟ್ಟಿದ್ದಾರೆ, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರ್ದಂತ. ಅವ್ರು ಪರೀಕ್ಷೆ ಮಾಡಲಿಲ್ಲ ತಂದೆಯನ್ನು. ಅಷ್ಟು ಮಾತ್ರ ಅಲ್ಲ, ನಾವು ಸಹ ಪರೀಕ್ಷೆ ಮಾಡಬಾರ್ದು. ನಂಬಿಗಸ್ತರೇ ನಾವು ವಿಧೇಯರಾಗಬೇಕು. ಆಮೇಲೆ ತಿಳುವಳಿಕೆ ಭಕ್ತಿ ಇಲ್ಲದಿರ್ತಕ್ಕಂಥ ಜ್ಞಾನ ಯಾವ ಪ್ರಯೋಜನಕ್ಕೂ ಬರಲ್ಲ. ಹಾಗಾಗಿ ಪರೀಕ್ಷೆ ಏನಕ್ಕೂ ಪ್ರಯೋಜನ ಇಲ್ಲ. ನಂಬಿಗಸ್ತರಾಗಿ ವಿಧೇಯರಾಗ್ತಕ್ಕಂಥದ್ದೇ ದೇವರ ಪ್ರೀತಿಗೂ, ಕೃಪೆಗೂ, ಆಶೀರ್ವಾದಕ್ಕೂ ಅದು ಮಾರ್ಗ. ಆಮೇಲೆ ಹಾಗಾಗಿ ಕೊಟ್ಟಿರ್ತಕ್ಕಂಥ ಒಡಂಬಡಿಕೆಗೆ, ವಾಗ್ದಾನಕ್ಕೆ ನಾವು ನಂಬಿಗಸ್ತರಾಗಿ ವಿಧೇಯರಾಗೋಣ. ದೇವರ ಪ್ರೀತಿಗೆ, ಕೃಪೆಗೆ, ಆಶೀರ್ವಾದಕ್ಕೆ ಬಾಧ್ಯಸ್ಥರಾಗೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಿನ್ನ ವಾಕ್ಯ ಭಾಗದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ ಕರ್ತನೇ. ಸಪ ರಹಸ್ಯವಾದವುಗಳೆಲ್ಲ ನಿಮ್ಮ ದೇವರಾದ ಯೆಹೋವನಿಗೆ, ಆದರೆ ಪ್ರಕಟವಾದ ಈ ದೈವ ನಿಯಮಗಳೆಲ್ಲ ನಿಮಗೂ ನಿಮ್ಮ ಸಂತತಿಗೂ ಅದು ನಿತ್ಯವಾಗಿ ಕೈಗೊಂಡು ನಡೆಯೋದಕ್ಕೆ ಅಂತ ವಾಗ್ದಾನ ಮಾಡಿದ್ದೀರ. ಅದಕ್ಕಾಗಿ ಸ್ತೋತ್ರ. ನಿನ್ನ ಜನರು ನಂಬಿಗಸ್ತರಾಗಿ ವಿಧೇಯರಾಗಿ ನಿನ್ನ ಆಜ್ಞೆಗಳನ್ನು, ನಿನ್ನ ನಿಯಮಗಳನ್ನು, ನಿನ್ನ ಕಟ್ಟಳೆಗಳಲ್ಲಿ ಅವರು ಕೈಗೊಂಡು ನಡೆದು ನಿನ್ನ ಆಶೀರ್ವಾದಕ್ಕೆ ಅವರು ಬಾಧ್ಯಸ್ಥರಾಗಲಿ. ನಿನ್ನ ಕೃಪೆಗೆ, ನಿನ್ನ ರಕ್ಷಣೆಗೆ, ನಿನ್ನ ಆದರಣೆಗೆ, ನಿನ್ನ ಸಮಾಧಾನಕ್ಕೆ, ನಿನ್ನ ಸಂತೈಸುವಿಕೆಗೆ ನಿನ್ನ ಜನರು ಬಾಧ್ಯಸ್ಥರಾಗಲಿ. ಆಮೇನ್. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಕೆಯಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವೋಡ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.